It is like directly. He will never like behind should speak. He's the directly he will speak and study and all. He is very good. We can't say no, he is not good. And really he is celebrating his birthday. So today may God bless him and he should fulfill his desire. Thank you. ಮೇಡಮ್ ಅವ್ರಿಗೆ ಧನ್ಯವಾದಗಳು ಹೇಳಿ ಅಣ್ಣಿಗೆ. ಮೇಡಮ್ ಅವರಿಗೆ ಧನ್ಯವಾದಗಳು. ನಮ್ಮ ಸಮನ್ವಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಅನಿಗೇರ್ ಸಾಹೇಬರು ಒಂದೆರಡು ಮಾತಾಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ತೀವಿ. ಇಂದು ನಾಗರಾಜ್ ಅವರ ಸುಪುತ್ರನಾಗಿರುವ ಶಮಂತ್ ಈತನ 11ನೇ ವರ್ಷದ ಈ ಹುಟ್ಟುಹಬ್ಬದ ಆಚರಣೆಯ ಸಂದರ್ಭದಲ್ಲಿ ಇದರ ಜೊತೆಗೆ ವನ ಮಹೋತ್ಸವ ಕಾರ್ಯಕ್ರಮವನ್ನು ಆಚರಿಸುವುದರೊಂದಿಗೆ ಈ ಒಂದು ಹುಟ್ಟುಹಬ್ಬವನ್ನು ಅತ್ಯಂತ ಸಂತೋಷದಾಯಕವಾಗಿ ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ಆಗಮಿಸಿದಂಥ ಎಲ್ಲ ಸರ್ವ ಆತ್ಮೀಯ ಗುರುಗಳಿವೆ ಹಾಗೂ SFS ಶಾಲೆಯ ಎಲ್ಲ ಗುರುಮಾತೆಯರಿಗೆ ಹಾಗೂ ಎಲ್ಲ ತಂದೆ ತಾಯಿಯರಿಗೆ ಇವತ್ತಿನ ದಿನಮಾನಗಳಲ್ಲಿ ಮಕ್ಕಳು ನಮಗೆ ಸಂಪತ್ತು. ಬಹುಶಃ ಮಕ್ಕಳ ಮುಂದೆ ಎಲ್ಲ ಸಂಪತ್ತು ನಶ್ವರ ಅನಿಸುತ್ತೆ. ಮಕ್ಕಳು ಹುಟ್ಟಿದ್ರೆ ಇವತ್ತಿನ ಆಧುನಿಕ ಜೀವನದೊಳಗೆ ಮಕ್ಕಳಂದ್ರೆ ಅದೇ ಆಸ್ತಿ. ಎಲ್ಲವನ್ನ ನಾವೆಷ್ಟೋ ದುಡಿತಿರ್ತೀವಿ, ಆದರೆ ಮಕ್ಕಳಲ್ಲಿ ಸಂತೋಷ ಕಾಣ್ತಾ ಇರ್ತಕ್ಕಂಥದ್ದು ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಈ ದಿನಮಾನಗಳಲ್ಲಿ ನಾವು ಸಹಿತ ನಮ್ಮ ಮಕ್ಕಳ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಸಮಯ ಸಿಗ್ತಾ ಇಲ್ಲ, ಅಷ್ಟೊಂದು ಒತ್ತಡದ ಮಧ್ಯದಲ್ಲಿ ಇದ್ದೀವಿ. ಆದರೂ ಮಗನ ಒಂದು ಹುಟ್ಟುಹಬ್ಬವನ್ನು 11 ವರ್ಷದ ಇಲ್ಲಿವರೆಗೂ ವಿಜೃಂಭಣೆಯಿಂದ ನಾವು ವರ್ಷ ನೋಡ್ತಾ ಇರ್ತಿದ್ದೆ. ನಾಗರಾಜ್ ಅವರ ಮಗನ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಸಾಹಿತಿಗಳನ್ನು ಕರೆಸಿದ್ರು. ಚಿಕ್ಕ ಮಕ್ಕಳ ಸಾಹಿತಿಗಳು ಇವ್ರು ಬಂದು ಹಿಂದೆ ಆಚರಣೆ ಮಾಡಿದ್ದನ್ನು ನಾನು ಕೇಳಿದ್ದೆ. ಬಹುಶಃ ಇದು ಒಂದು ಉತ್ತಮ ಒಂದು ಪ್ರಯತ್ನ. ಶಮಂತ ನೋಡಿದ ತಕ್ಷಣ ನನಗೆ ಅರ್ಥ ಆಯ್ತು, ಬಹುಶಃ ಇವತ್ತಿನ ದಿನದೊಳಗೆ ಮಕ್ಕಳನ್ನ ನಾವು ಬೆಳೆಸ್ತಾ ಇದ್ದೀವಿ. ಮಕ್ಕಳನ್ನ ಸರಿಯಾಗಿ ಬೆಳೆಸ್ಬೇಕು ಅನ್ನೋದಕ್ಕೆ ಶಮಂತನ ಉದಾಹರಣೆ. ಯಾಕಂತಂದ್ರೆ ಜ್ಞಾನವನ್ನು ನಾವು ಸಾಕಷ್ಟು ಕೊಡಬಹುದು, ಆದರೆ ಜ್ಞಾನದ ಜೊತೆಗೆ ಸಂಸ್ಕಾರವನ್ನು ಬೆಳೆಸೋದೈತಲ್ಲ, ಅದು ಇವತ್ತಿನ ದಿನದೊಳಗೆ ಬಹಳಷ್ಟು ಅವಶ್ಯಕತೆ ಐತಿ. ಯಾಕಂತಂದ್ರೆ ಜ್ಞಾನವನ್ನ ಗಳಿಸಿದವರು ಬಹಳಷ್ಟು ಸುಸಂಸ್ಕೃತರಿರಲ್ಲ. ಬಹಳಷ್ಟು ಅಪರಾಧಗಳು ವಿದ್ಯಾವಂತರಿಂದನೇ ಆಗಾಕತ್ತವ ಅನ್ನೋದು ಒಂದು ಸರ್ವೆ ಮುಖಾಂತರ ಗೊತ್ತಾಗ್ತಾ ಇದೆ. ಅಂತ ಒಂದು ದಿಶೆಯೊಳಗೆ ಶಮಂತನ ಒಂದು ಉತ್ತಮ ಸಂಸ್ಕಾರ ವಚನಗಳನ್ನು ಹೇಳಿದಾಗ ನನಗೆ ಒಂಥರ ಖುಷಿ ಆಯ್ತು ಮನಸ್ಸಿನೊಳಗೆ. ಯಾಕಂತಂದ್ರೆ ಇವತ್ತಿನ ದಿನದೊಳಗೆ ಆ ಸಂಸ್ಕಾರವನ್ನು ಬೆಳೆಸಿ ಅವನ್ನ ಉತ್ತಮ ವ್ಯಕ್ತಿಯನ್ನಾಗಿ ಶ್ರಮವಹಿಸಿ ಅವರು ಬೆಳೆಸ್ತಾ ಇದ್ದಾರೆ. ಈ ಒಂದು ಸುಸಂದರ್ಭದಲ್ಲಿ ನನ್ನನ್ನು ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಶಮಂತ, ಮುಂಬರುವ ದಿನಗಳಲ್ಲಿ ನೀನು ಈ ದೇಶದ ಆಸ್ತಿಯಾಗು, ಉತ್ತಮ ನಾಗರಿಕನಾಗು, ಉಜ್ವಲ ಭವಿಷ್ಯವನ್ನು ಹೊಂದು ಉತ್ತಮ ವ್ಯಕ್ತಿಯಾಗಿ ಸಮಾಜ ನಿನ್ನನ್ನು ಗುರುತು ಆಗಲಿ, ಶುಭವಾಗಲಿ ಅಂತ ಹೇಳ್ತಾ ನನ್ನನ್ನು ಕರೆಸಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ನಮಸ್ಕಾರ. ಅನಿಗೇರ್ ಸಾಹೇಬರು ಉತ್ತಮ ಪ್ರಜೆಯಾಗು, ಈ ದೇಶದ ಆಸ್ತಿಯಾಗು ಅಂತ ಆರಿಸೋದಕ್ಕೆ ಆ ಆಶೀರ್ವಾದ ಫಲಿಸಲಿ ಅಂತ ಮತ್ತೊಂದು ಸರಿ ನಾನು ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸ್ಬೇಕು ಅಂತ ಬಹಳ ಸಮಯೋಚಿತವಾಗಿರ್ತಕ್ಕಂಥ, ನಾವು ಆಸ್ತಿ ಕೊಡ್ಬೋದು, ಐಶ್ವರ್ಯ ಕೊಡ್ಬೋದು, ಆಟಿಕೆ ಕೊಡ್ಬೋದು, ಏನೇ ಕೊಟ್ಟರು ಕೂಡ ಅವ್ರು ಹೇಳಿದ್ದು ನಾವು ಮಕ್ಕಳಲ್ಲಿ ಸಮಾಧಾನನೇ ಕಾಣಂಗಿಲ್ಲ. ಏನು ಮಾಡಿದ್ರು ಆ ಅಸಮಾಧಾನನೇ ಕಿತ್ತಾಟನ ಕಾಣ್ತೀವಿ. ಅಂಥ ಸಂದರ್ಭದಲ್ಲಿ ಈ ಮಕ್ಕಳಲ್ಲಿ ಈ ಥರ ನಗು ಕಾಣ್ತಕ್ಕಂಥದ್ದು ಒಂದು ಹೊಸದು ಅಂತಕ್ಕಂಥದ್ದನ್ನು ಸಮಯೋಚಿತವಾಗಿರ್ತಕ್ಕಂಥ ಸಾಹೇಬರಿಗೆ ತಂದೆ ತಾಯಿ ಮತ್ತು ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಉಮಾಕಾಂತ್ ಸರ್ ಮತ್ತು ಅಣ್ಣಿಗೇರ್ ಸರ್ ಅವರು ಮತ್ತೆ ಎಲ್ಲ ನಮ್ಮ ಗುರುವೃಂದ ವರ್ಗದವರು ಕೂಡ ಬಂದು ಬಹಳಷ್ಟು ಹೊಗಳಿದರು. ನಾನೇನು ಅಂಥದ್ದೇನು ಶ್ರಮವಹಿಸಿ ಮಾಡ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಶ್ರೀ ಮಧುಚೇನಿ ಸದ್ಧರ್ಮ ಸಿಂಹಾಸನಧೀಶ ಶ್ರೀ ತಳುಬಾಳು ಜಗದ್ಗುರು 1108 ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳ ಆಶೀರ್ವಾದ, ಅವರು ಏನು ನಮಗೆ ಅನ್ನ ಕೊಟ್ಟಿದಾರೋ, ಅವರು ಏನು ನಮಗೆ ದಾರಿ ತೋರಿಸ್ತಿದಾರೋ ಆ ದಾರಿಯ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ಹೊಂಟಿದ್ದೇವೆ. ಇವತ್ತು ಇಡೀ ರಾಜ್ಯಕ್ಕೆ ಭಾಗೀರಥ ಅಂತಂದ್ರೆ ಎಲ್ಲಾ ಕೆರೆಗಳಿಗೆ
ನೀರನ್ನ ಕೊಡ್ತಕ್ಕಂಥ ಒಂದು ಏನು ಇಡೀ ನಾಡಿಗೆ ನೀರನ್ನ ಕೊಡ್ತಕ್ಕಂಥ ಒಂದು ಶ್ರಮವನ್ನ ವಹಿಸ್ತಾ ಇದಾರೆ. ನಮಗೆ ಇದೆಲ್ಲ ಏನು ಅವರಷ್ಟು ಕಷ್ಟ ಪಡ್ತಾ ಇದಾರೆ ಅಂದ್ರೆ ನಾವು ಇದು ವನ ಮಹೋತ್ಸವದ ಕಾರ್ಯಕ್ರಮಕ್ಕೆ ಮಾಡಿಕೊಂಡು ಆ ವನ ಮಹೋತ್ಸವದ ಮೂಲಕ ನಾವು ಇಡೀ ದೇಶಕ್ಕೆ ನಾಡಿಗೆ ನೀರು ಕೊಡುವಂತ ಒಂದು ಭಾಗ್ಯ ಆ ವನ ಮಹೋತ್ಸವದಲ್ಲಿ ಅದರಲ್ಲಿ ಏನು ಪರಿಸರದ ಒಂದು ಅನ್ನ ಇದೆಯೋ ಅದು ಆಮ್ಲಜನಕ ಏನು ನಮಗೆ ಕೊಡುತ್ತೋ ಅದೇ ರೀತಿಯಾಗಿ ಈ ಒಂದು ಮಳೆ ಈಗೇನು ಬರುತ್ತದೆ ಇಲ್ಲಿ ಸುತ್ತಮುತ್ತ ಮಳೆ ಬರ್ತಾ ಇದೆ. ಒಳ್ಳೆ ರೀತಿಯಾಗಿರ್ತಕ್ಕಂಥ ಒಂದು ಇದು ವಾತಾವರಣ ಬೇಕಾದ್ರೆ ಈ ವನ ಮಹೋತ್ಸವ ಆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳೋದ್ರ ಜೊತೆಗೆ ಅದು ನಾವು ಹಂಗೆ ಬರ್ತಾ ಅದನ್ನ ಕೇಕ್ ಕಟ್ ಮಾಡೋದು ಬಿಡಿಸ್ಬೇಕಂತೇಳಿ ನಾವು ಬಹಳಷ್ಟು ಇದನ್ನ ಮಾಡಿದೀವಿ ಸರ್. ಆದ್ರೆ ಇವರು ನಮ್ಮ ಮನೆಯವರಿಗೆ ಹೇಳ್ಬಿಟ್ಟು ಇಲ್ಲ ನಮಗೆ ಕೇಕ್ ಅದು ಕಟ್ ಮಾಡಲೇಬೇಕು, ಎಲ್ಲ ನನ್ನ ಫ್ರೆಂಡ್ಸ್ಗಳು ಬಂದಿರ್ತಾರೆ, ಇಲ್ಲ ಅಂತಂದ್ರೆ ಬರೀ ನೀನು ಸರಳವಾಗಿ ಇಲ್ಲ ಹಿಂದಿನ ಕಾಲದಲ್ಲಿ ಇದ್ದೀರಿ ನೀವು ಹಾಗೆ ಈಗ ಅಂತ ಹೇಳ್ಬಿಟ್ಟು ಅವರು ನಮಗೆ ಹೇಳಿದಕ್ಕೆ ಆ ಕೇಕ್ ಕಟ್ ಮಾಡೋದನ್ನು ಮಾಡ್ತಾ ಇದ್ವಿ. ಅದು ಏನು ನಮ್ಮ ಗುರುಗಳು ನಮ್ಮ ಏನು ಒಂದು ತುತ್ತು ಅನ್ನ ಕೊಟ್ಟಿದ್ದಾರೆ. ಈಗ ನಮ್ಮ ತಂದೆ ತಾಯಿಯವರು ಒಂದು ಮಾತನ್ನ ಹೇಳ್ತಾ ಇದ್ರು, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅಂತಕ್ಕಂಥ ಮಾತನ್ನ. ಕೋಟಿ ವಿದ್ಯೆ ಅಂತ ಯಾಕೆ ಈ ತರ ಬಂತು, ಮತ್ತೆ ನೌಕರದಾರರ ಬಗ್ಗೆ ಒಂದು ಸ್ವಲ್ಪ ಅಸಮಾಧಾನ ನಮ್ಮ ತಂದೆ ತಾಯಿಯವರಿಗೆ ಯಾಕಿತ್ತು ಅಂದ್ರೆ 4 ಜನ ಕೂಳ ಹಾಕೋದಿಲ್ಲ, 4 ಜನ ಊಟ ಹಾಕೋದಿಲ್ಲ. ದಾವಣಗೆರೆ ಸಿಟಿ ಒಳಗೆ ಹೋದ್ರೆ ನಾವು ಮನಸ್ಸುಗಳ ಮನೆಗೆ ಹೊರಗೆ ಮಾತಾಡಿಸ್ಬೋದು ಹಾಗೆ ಹೀಗೆ ಅಂತಕ್ಕಂಥದ್ದು ಒಂದು ಇದು ಬಂತು. ಅದೆಲ್ಲ ನನಗೆ ಮನಸ್ಸಿಗೆ ಏನೋ ಒಂಥರ ಬಂದ್ಬಿಟ್ಟು ಈ ಒಂದು ನನ್ನ ತಂದೆ ತಾಯಿ ಒಂದು ನೆನಪಿಗೋಸ್ಕರ ಅದು ನನಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪ್ರಸಾದವನ್ನು ಮಾಡಿಸಿ ಶಾಲೆಯಲ್ಲಿ ಕೂಡ ಪ್ರತಿ ವರ್ಷನೂ ಅವನು ಏನು 2012ರಲ್ಲಿ ಹುಟ್ಟಿರೋದು ಸರ್. 2012ರಿಂದ ಇಲ್ಲಿವರೆಗೂ ನಾನು ಫಸ್ಟ್ ಶಾಲೆಗೆ ಫಸ್ಟ್ ಪ್ರಿಫರೆನ್ಸ್. ಎಲ್ಲಾ ಮಕ್ಕಳು ಊಟ ಮಾಡಿದ ನಂತರ ಎಲ್ಲ ಅವರು ಸಮಾಧಾನ ಆದ್ಮೇಲೆ ಅಲ್ಲಿ ಇಲ್ಲಿಗೆ ಬಂದು ಈ ಕಾರ್ಯಕ್ರಮವನ್ನು ನಾವು ಯಾವತ್ತು ಕ್ಲಾಸ್ ಅಂತೂ ಬಿಟ್ಟಿಲ್ಲ ಸರ್. ಶಾಲೆಗೆ ಹೋಗಿ ಇವನು ಕೂಡ ಶಾಲೆ ಮುಗಿಸ್ಕೊಂಡು ಮತ್ತೆ ಒಂದು 10 ನಿಮಿಷ ಕೇಳ್ಕೊಂಡಾಗ ಇಲ್ಲ ನಾನು ಕಂಪ್ಯೂಟರ್ ವರ್ಕ್ ಮಾಡೇ ಬರ್ಬೇಕಂತ ನನ್ನ ಅರ್ಧ ಗಂಟೆ ಅಲ್ಲಿ ನಿಲ್ಲಿಸಿ ಮತ್ತೆ ಆ ಅರ್ಧ ಗಂಟೆ ಇದ್ದು ಆಯ್ತು ನೀನು ಅದೇನೇ ಇರಲಿ ಅದ್ರ ನಡೆದಂಗೆ ನಡೀತೈತಿ, ದೇವ್ರು ತೋರಿಸ್ತಾನೆ, ನೀನ್ ಕ್ಲಾಸ್ ಮುಗಿಸೋಗಂತೇಳಿ ಅಲ್ಲೇ ವೇಟ್ ಮಾಡಿ ಕರ್ಕೊಂಡ್ಬಂದು ಈ ಕಾರ್ಯಕ್ರಮಕ್ಕೆ ಎಲ್ಲ ನೀವೆಲ್ಲ ಬಹಳಷ್ಟು ಸ್ವಾಗತ ಅಂತ ಕೊಟ್ಟಿದ್ದೀರಿ. ನಮಗೆಲ್ಲ ಬಹಳ ಖುಷಿ ಆಯ್ತು ಸರ್ ನೀವೆಲ್ಲ ಬಂದಿದ್ದಕ್ಕೆ. ಅಟ್ಲೀಸ್ಟ್ ನಮ್ಮ ಮೇಡಮ್ ಅವರು ಈ ಸರಿ ಪಾದರ್ ಬರೋದು ಚಾನ್ಸಸ್ ಇತ್ತು, ಇಲ್ಲ ನಾನೆಲ್ಲ ನಮ್ಮ ಸಿಬ್ಬಂದಿಯವರಿಗೆ ಹೇಳ್ಬಿಟ್ಟು ಅವ್ರನ್ನ ಕಳಿಸ್ಕೊಡ್ತೀನಿ, ನೀವು ಹೋಗಿ ಮಾಡಿ. ಅವ್ರೇನೋ ಗೆಸ್ಟ್ ಬಂದಿದ್ದಾರೆ ಬೆಂಗಳೂರಿಂದ, ಆ ಗೆಸ್ಟ್ಗಳಿಗೆ ಇದು ಮಾಡಬೇಕು, ಹಾಗಾಗಿ ನೀವು ಮೇಡಮ್ ಅವ್ರಿಗೆ ಹೇಳ್ತೀವಿ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ರೆ ನೀವೆಲ್ಲ ಬಂದೋದಕ್ಕೆ ಮತ್ತೆ ಅಕ್ಕಪಕ್ಕದವರೆಲ್ಲರೂ ಇಲ್ಲೇ ಇದ್ರು ನಾವು ಚೆನ್ನಾಗಿ ಏನು ಇದಾಗಲ್ಲ. ಇವತ್ತು ಒಂದಿನ ಆದ್ರೂ ಎಲ್ಲ ಸರಿಯಾಗಿ ಎಲ್ಲ ಖುಷಿಯಿಂದ ಇರಲಿ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಸರ್. ಸದಾ ನಿಮ್ಮ ಆಶೀರ್ವಾದ ನಮಗೆ ಸದಾ ಇರಲಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ನೀವೆಲ್ಲ ಬಂದದ್ದು ಬಹಳ ಖುಷಿ ಆಯ್ತು.